ಹಾಯ್ ಫ್ರೆಂಡ್ಸ್, ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಪೆಷಲ್ ಜೋಳದ ಹಿಟ್ಟಿನ ಕಡುಬು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಯಾರೂ ಮಾಡಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡೀನಿ. ನೋಡಿರಿ, ಇದನ್ನೊಂದ್ಸಲ ನೀವು ಟೇಸ್ಟ್ ಮಾಡಿ ಹೆಂಗಿರುತ್ತಾ ಅಂತ. ಬರ್ರಿ ತೋರಿಸ್ತೀನಿ. ಈಗ ಜೋಳದ ಹಿಟ್ಟಿಂದು ಕಡುಬು ಮಾಡೋಕೆ ಒಂದು ಪಾತ್ರೆ ಇಟ್ಟೀನಿ, ಗ್ಯಾಸ್ ಹಚ್ತೀನಿ ನೋಡ್ರಿ. ಈಗ ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕ್ತೀನಿ. ಈಗ ಈ ಗ್ಲಾಸಲ್ಲೇ ನಾನು 2 ಗ್ಲಾಸಷ್ಟು ನೀರು ಹಾಕ್ತೀನಿ. ಇವು ನೀರು ಚೆನ್ನಾಗಿ ಕಾಯಲಿ. ನಿಮ್ಗೆ 1 ಗ್ಲಾಸಷ್ಟು ಹಿಟ್ಟು ಬೇಕಂದ್ರೆ 2 ಗ್ಲಾಸ್ ನೀರು ಹಾಕ್ಕೊಳ್ರಿ. ಇಲ್ಲ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ. ಒಟ್ಟು 1 ಗ್ಲಾಸಿಗೆ 2 ಗ್ಲಾಸಷ್ಟು ನೀರು ಹಾಕ್ರಿ. ಈಗ ನೀರು ಚೆನ್ನಾಗಿ ಕುದಿಲಿ. ಇವು ಈಗ ನೀರು ಕುದಿಯಕತ್ತಾವ ನೋಡ್ರಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ರಿ. ಈಗ ನಾನು ನೀರು ಹಾಕಿರೋ ಗ್ಲಾಸಲ್ಲಿ ಇಟ್ಟು ಅಳತಿ ಮಾಡಿಕೊಂಡು ಇಟ್ಕೊಂಡು ನೋಡ್ರಿ. ಈ ಗ್ಲಾಸಲ್ಲಿ ನಾನು ನೀರು ಹಾಕಿದ್ದೆ. ಈಗ ಇದೇ ಗ್ಲಾಸಲ್ಲಿ ನಾನು ಇಟ್ಟು ಅಳತಿ ಮಾಡ್ಕೊಂಡು ಇಟ್ಕೊಂಡಿನಿ. 1 ಗ್ಲಾಸ್ ಹಿಟ್ಟು ಹಾಕ್ಕೊಂಡಿನಿ. ಈಗ ಇದು ನೀರು ಕುದಿಯಕತ್ತಾವಲ್ಲ, ಇದರಲ್ಲೇ ಇದು ಹಿಟ್ಟು ಇಷ್ಟನ್ನು ಪೂರ್ತಿಯಾಗಿ ಹಾಕ್ಬಿಡ್ರಿ. ಸ್ವಲ್ಪ ಹಿಂಗೆ ಕೈ ಆಡಿಸ್ರಿ. ಈಗ ಇದನ್ನು ನಾವು ಇಟ್ಟು ನಾದ್ಕೋಬೇಕು. ಇದೇನು ಗಂಟಿದ್ರೂ ನಡೆಯುತ್ತಾ. ಈಗ ಇದನ್ನಿಷ್ಟು ನಾದ್ಕೊಂಡು ಸ್ವಲ್ಪ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಇದಕ್ಕೆ ನೀವು ನಾದಬೇಕಾದ್ರೆ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ಕೊಳ್ರಿ. ಈಗ ಇದನ್ನ ಹಿಂಗೆ ಒಂದು 5 ನಿಮಿಷ ಮುಚ್ಚಿಟ್ಬಿಡಮ್ರಿ, ಚೆನ್ನಾಗಿ ಅಳ್ಕಣತ್ತ. ಈಗ ಇದು ಒಂದು 5 ನಿಮಿಷ ಆಗೈತ್ರಿ. ಪ್ಲೇಟ್ ತೆಗಿಯಮ್ ನೋಡ್ರಿ. ಇದನ್ನು ಸ್ವಲ್ಪನೇ ಹಾಕ್ಕೊಂಡು ನಾದ್ಕೊಳ್ರಿ. ನಿಮ್ಗೆ ಎಷ್ಟು ಬೇಕಿದೆ ಹಂಗೆ ಇದ್ರೂ ಏನೂ ಕೆಡಲ್ಲ. ಇದಕ್ಕೆ ನೀವು ಇನ್ನೂ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ಕೊಂಡ್ರೂ ರೊಟ್ಟಿನೂ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು ಕಡುಬು ಮಾಡ್ಕೋಬೋದು. ಇದನ್ನ ಹಿಂಗೆ ನೀವು ಹಿಟ್ಟು ತೆಗೆದಿಟ್ರೂ ನಡೆಯುತ್ತಾ. ಈಗ ನಾನು ಇಷ್ಟು ಹಿಟ್ಟು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಾಕಿ ನಾದ್ಕೊತೀನಿ ನೋಡ್ರಿ. ನಾನು ಇದಕ್ಕೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಾದ್ಕೊತೀನಿ. ಬಿಸಿ ಇರ್ತತೆ, ಸ್ವಲ್ಪ ನೀವು ಹುಷಾರಿಲ್ಲೇ ನಾದ್ಕೊಳ್ರಿ. ಈ ಥರ ನಾವು ಮಾಡಿಕೊಂಡ್ರೆ ಸ್ವಲ್ಪ ಜಿಗಿ ಚೆನ್ನಾಗಿರುತ್ತೆ. ಈ ಥರ ನೀಟಾಗಿ ನಾದ್ಕೊಳ್ರಿ. ಹಿಟ್ಟು ಗಟ್ಟಿ ಆಗತ್ತನ. ನಿಮಗೆ ಎಷ್ಟು ಹಿಟ್ಟು ಹಿಡಿಯುತ್ತಾ ಅಷ್ಟು ನೋಡಿ ಹಾಕ್ಕೊಂಡು ನಾದ್ಕೊಳ್ರಿ. ನಿಮ್ಮ ಮನೆ ಅಳತೆಗೆ ತಕ್ಕಂಗೆ ನೀವು ನೀರು ಹಾಕಿ ಹಿಟ್ಟು ಹಾಕ್ಕೊಳ್ರಿ. ನೀವು 1 ಗ್ಲಾಸ್ ಹಿಟ್ಟು ಹಾಕಿನೇ ಅಂದ್ರೆ ನೀವು 1 ಗ್ಲಾಸಷ್ಟು ಹಿಟ್ಟು ಹಾಕ್ಕೊಂಡ್ರೆ ಇದಕ್ಕೆ ಮತ್ತೆ ನೀವು ಇನ್ನೂ 1 ಗ್ಲಾಸಷ್ಟು ಹಿಟ್ಟು ಹಿಡಿಯುತ್ತೆ. ನೀವು ಇಲ್ಲಿ ಒಣ ಹಿಟ್ಟು ಹಾಕಿ ಕಲಿಸ್ಬೇಕಾದ್ರೆ ಅದಕ್ಕೆ ನೀವು ಹಾಕ್ಬೇಕಾದ್ರೆ ನಿಮ್ಮ ಅಳತೆಗೆ ತಕ್ಕಂಗೆ ನೋಡಿಕೊಂಡು ಹಾಕ್ಕೊಳ್ರಿ ಹಿಟ್ಟನ್ನ. ಸ್ವಲ್ಪ ಬಿಸಿ ಆರತನ ನೀವು ಸ್ಪೂನ್ಲಿಂದನೇ ಕಲಸ್ರಿ. ಈ ಥರ ಈಗ ಎಲ್ಲ ಬಿಸಿ ಆರಿದ ಮೇಲೆ ಕೈಯಿಂದ ಕಲಿಸ್ಕೊಳ್ರಿ ನೀಟಾಗಿ. ಈ ಥರ ಸ್ವಲ್ಪನೇ ನೀವು ನೀಟಾಗಿ ಕಲಿಸ್ಕೊಳ್ರಿ. ಈ ನಮ್ಮ ಉತ್ತರ ಕರ್ನಾಟಕ ಕಡೆಯೆಲ್ಲ ಈ ಥರ ಜೋಳದ ಕಡುಬು ಭಾಳ ಫೇಮಸ್. ನೀವು ರೊಟ್ಟಿ ತಿಂದು ನಿಮಗೆ ಸಾಕಾಗೈತೆ ಅಂದಾಗ ಈ ಥರ ಮಾಡ್ಕೊಳ್ರಿ. ಟೇಸ್ಟೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತಾ, ನಿಮಗೂ ಬೇಜಾರು ಕಳೆಯುತ್ತಾ. ಈ ಥರ ನೀಟಾಗಿ ಎಲ್ಲದನ್ನು ಕಲಿಸ್ಕೊಳ್ರಿ. ಈಗ ಅಷ್ಟು ಹಿಟ್ಟನ್ನ ಈ ಥರ ನಾದ್ಕೊಳ್ರಿ. ಈಗ ನಾದ್ಕೊಂಡಿರೋ ಹಿಟ್ಟನ್ನು ಈಗ ಸ್ವಲ್ಪನೇ ಈ ಥರ ತಗೊಂಡು
ಈ ಥರ ನೀವು ಉದ್ದಕ್ಕೆ ಮಾಡ್ಕೊಂಡು ಇಟ್ಕೊಳ್ರಿ. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ಥರ ಮಾಡ್ಕೊಳ್ರಿ. ಈ ಥರ ಇಷ್ಟೇ ದಪ್ಪ ಇರಲಿ, ಇಷ್ಟು ದಪ್ಪ ಇರಲಿ. ನೀವು ಉದ್ದ ಉದ್ದ ಮಾಡಿ ಈ ಥರ ಪ್ಲೇಟಲ್ಲಿ ಅಷ್ಟನ್ನು ಮಾಡಿ ಇಟ್ಕೊಳ್ರಿ. ಈ ಥರ ಮಾಡಿಕೊಂಡು ಇಟ್ಕೊಳ್ರಿ ಎಲ್ಲದನ್ನು. ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡಿರಿ, ಇಲ್ಲ ಕೈಗೆ ಇಟ್ಟು ಹತ್ತತ್ತ. ಈ ಥರ ಸ್ವಲ್ಪ ಕೈಗೆ ಹಿಂಗೆ ನೀರು ಒದ್ದೆ ಮಾಡಿಕೊಂಡು ಈ ಥರ ತೊಗೊಂಡು ಇಷ್ಟಿಷ್ಟೇ ಮಾಡಿ ಇಟ್ಕೊಳ್ರಿ. ಈ ಥರ ಅಷ್ಟನ್ನು ಮಾಡ್ಕೊಳ್ರಿ. ಎಲ್ಲ ಒಂದೇ ಸೈಜಲ್ಲಿರಲಿ, ದಪ್ಪ ತೆಳ್ಳ ಮಾಡ್ಕೊಬೇಡ್ರಿ. ಈ ಥರ ಇಷ್ಟು ಮಾಡ್ಕೊಳ್ರಿ ಎಲ್ಲದನ್ನು ಪೂರ್ತಿಯಾಗಿ. ಅಷ್ಟನ್ನು ಈಗ ಮಾಡ್ಕೊಳಂಬ್ರಿ. ಒಂದು ಇಡ್ಲಿ ಪಾತ್ರೆ ಇಟ್ಕೊಳ್ರಿ. ಇಡ್ಲಿ ಪಾತ್ರೆ ಇಟ್ಕೊಂಡು ಕೆಳಗಡೆ ಸ್ವಲ್ಪ ನೀರು ಹಾಕ್ರಿ. ನಾನು ನೀರು ಹಾಕಿ ಇಟ್ಕೊಂಡಿನಿ. ಈ ಥರ ಒಂದು ಪ್ಲೇಟ್ ಇಡ್ರಿ. ಇದು ನೀರು ಚೆನ್ನಾಗಿ ಕುದಿಯೋಷ್ಟರಲ್ಲಿ ನಾವು ಆ ಥರ ನಾನು ಉಳ್ಳೆ ಇದನ್ನು ಮಾಡಿ ತೋರಿಸಿದ್ನಲ್ಲ, ನಿಮ್ಗೆ ಕಡುಬು ಮಾಡೋಕ್ಕೆ ಯಾವ ಥರ ಉಳ್ಳೆ ಮಾಡ್ಬೇಕಂತ ಅದನ್ನೆಲ್ಲ ಪೂರ್ತಿ ಮಾಡಿ ಇಟ್ಕೊತೀನಿ. ಇದು ನೀರು ಚೆನ್ನಾಗಿ ಕುದೀಲಿ. ಈಗ ನೀರು ಕುದಿಯಕತ್ತಾವ ನೋಡಣ್ರಿ. ಸ್ವಲ್ಪ ಇದನ್ನು ತೆಗೆದು ಈಗ ನೀರು ಒಳಗಡೆ ಕುದಿಯಕತ್ತಾವ. ಈಗ ನಾನು ಈ ಥರ ಏನೋ ಮಾಡಿಟ್ಕೊಂಡಿನಲ್ಲ ಎಲ್ಲವನ್ನು, ಇವನು ಅಷ್ಟು ನಾನು ಇದರಲ್ಲಿ ಇಡ್ತೀನಿ. ಇದು ಸ್ವಲ್ಪ ಸ್ಟೀಮಲ್ಲೇ ಬೇಯಲಿ. ಈ ಥರ ಅಷ್ಟನ್ನು ಇಟ್ಕೊಳ್ರಿ. ಇದರಲ್ಲಿ ನಿಮ್ಗೆ ಎಷ್ಟು ಹಿಡಿತಾವ ಅಷ್ಟು ನೋಡ್ಕೊಂಡು ಇಟ್ಕೊಳ್ರಿ. ಈಗ ಸಾಕು ಇಷ್ಟನ. ಈಗ ಇದನ್ನು ಮುಚ್ಚಿಟ್ಬಿಡಂಬ್ರಿ. ಇದೊಂದು 5 ನಿಮಿಷ ಉಗಿಗೆ ಬೇಯಲಿ. ಈಗ ಇದನ್ನು ಮುಚ್ಚಿಟ್ಕೊಂಡ್ಬಿಡಂಬ್ರಿ. ಈಗ ಒಂದು 5 ನಿಮಿಷ ಆದಮೇಲೆ ನೋಡಂಬ್ರಿ. ಇದನ್ನು ಅಲ್ಲಿ ತನಕ ಓಪನ್ ಮಾಡಬೇಡ್ರಿ. ಈಗ 5 ನಿಮಿಷ ಆಗೈತೆ. ಓಪನ್ ಮಾಡಿ ನೋಡಂಬ್ರಿ. ಈಗ ಉಗಿಗೆ ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ ನೋಡ್ರಿ. ಈಗ ನಾನು ಗ್ಯಾಸ್ ಬಂದ್ ಮಾಡಿಕೊಂಡು ಇವನ್ನೆಲ್ಲ ತಕ್ಕೊತೀನಿ. ಇವನ್ನೆಲ್ಲವನ್ನ ತಕ್ಕೊಂಬಿಡಂಬ್ರಿ. ಈ ಥರ ಇದು ಮಧ್ಯದಲ್ದು ಎತ್ಕೊಂಡು ತಕ್ಕೊಂಬಿಡ್ರಿ. ಅಷ್ಟನ್ನು ಬರ್ತಾವೆ ನೀಟಾಗಿ. ನೀವು ಪ್ಲೇಟ್ ತಕ್ಕೊಂಡು ಹಿಂಗೆ ಹಾಕ್ಕೊಂಬಿಡ್ರಿ, ಎಲ್ಲವೂ ಬರ್ತಾವೆ ನೀಟಾಗಿ. ಈಗ ಮತ್ತೆ ಒಂದು ಸ್ವಲ್ಪ ಇನ್ನೊಂದಿಷ್ಟು ಉಳಿದಿರೋವನ್ನೆಲ್ಲ ಇಡಣ್ರಿ. ಮತ್ತೆ ಪ್ಲೇಟ್ ಇಟ್ಟು ಈಗೇನು ಉಳಿದಿದ್ವಲ್ಲ ಅವನ್ನೆಲ್ಲವನ್ನ ಪೂರ್ತಿಯಾಗಿ ಇದರಲ್ಲಿ ಅಷ್ಟನ್ನು ಇಟ್ಕೊಂಡ್ಬಿಡ್ರಿ. ಥರ ಅಷ್ಟನ್ನು ಇಟ್ಕೊಂಡ್ಬಿಡ್ರಿ ನೀಟಾಗಿ. ಮತ್ತು ಇನ್ನೊಂದು 5 ನಿಮಿಷ ಕುದಿಸ್ಕೊಂಡು ನೀವು ತಕ್ಕೊಂಬಿಟ್ರೆ ಆಯ್ತು, ಎಲ್ಲವೂ ಚೆನ್ನಾಗಿ ಬೇಯ್ತಾವ. ಈಗ ಇಟ್ಕೊಂಡು ಮುಚ್ಚಿ ಇಟ್ಬಿಡಣ್ರಿ. ಈಗ 5 ನಿಮಿಷ ಚೆನ್ನಾಗಿ ಬೇಯಲಿ. ಕುದಿಸ್ಕೊಂಡು ಇಟ್ಕೊಂಡಿರ್ತಕ್ಕಂಥವನ್ನ ಇವನ್ನೆಲ್ಲವನ್ನ ತೊಗೊಂಡು ಸ್ವಲ್ಪ ಎಣ್ಣೆ ಹಚ್ಕೊಳ್ರಿ ಮಣೆಗೆ. ಈ ಥರ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವನ್ನ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಾಗ ಕಟ್ ಮಾಡ್ಕೊಳ್ರಿ. ಈಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಸಣ್ಣನೇ ಕಟ್ ಮಾಡ್ಕೊಳ್ರಿ. ನಿಮಗೆ ಸಣ್ಣ ಬೇಕನ್ಸಿದ್ರೆ ಸಣ್ಣ ಮಾಡಿರಿ, ದಪ್ಪ ಬೇಕನ್ಸಿದ್ರೆ ದಪ್ಪ ಮಾಡ್ಕೊಳ್ರಿ. ಈ ಥರ ಸ್ವಲ್ಪ ಚಾಕಿಗೂ ಹಿಂಗೆ ಎಣ್ಣೆ ಸವರ್ಕೊಳ್ರಿ. ಈ ಥರ ಮಾಡ್ಕೊಂಡು ಇಟ್ಕೊಳ್ರಿ. ಟೇಸ್ಟೂ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇವನ್ನ. ಮಕ್ಕಳು ಜಾಸ್ತಿ ನೂಡಲ್ಸ್ ಕೇಳ್ತಿರ್ತಾರಲ್ಲ, ನೂಡಲ್ಸ್ ಮಾಡೋ ಬದಲು ನೀವು ಈ ಥರ ಮಾಡ್ಕೊಳ್ರಿ. ಇದನ್ನು ಹೊಸ ಟೈಪ್ ಅನಿಸುತ್ತಾ, ಟೇಸ್ಟು ಚೆನ್ನಾಗಿರುತ್ತೆ. ನೋಡೋಕ್ಕೂ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಈ ಥರ ಎಲ್ಲವನ್ನೂ ಕಟ್ ಮಾಡ್ಕೊಳ್ರಿ. ಈ ಥರ ನೀವು ಅಷ್ಟು ಹಿಟ್ಟು ಪೂರ್ತಿಯಾಗಿ
ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ರಿ. ಈಗ ನೋಡಿರಿ ನಾನು ಎಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡೀನಿ. ಈ ಥರ ಮಾಡ್ಕೊಳ್ರಿ, ತಿನ್ನೋಕ್ಕೂ ನಿಮ್ಗೆ ಈಸಿಯಾಗಿ ಒಂದೊಂದೇ ತಿನ್ಬೋದು. ಇದು ಒಂಥರ ಹೊಸ ರೆಸಿಪಿ, ಯಾರೂ ಮಾಡಿರ್ಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡೀನಿ. ಈ ಥರ ನೀವು ಜೋಳದ ಹಿಟ್ಟಿನಿಂದ ಮಾಡ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ನಾನೀಗ ಒಗ್ಗರಣೆಗಂತ ಹಸಿಮೆಣ್ಸಿನ್ಕಾಯಿ ಒಂದು 5ರಿಂದ 6, ಸ್ವಲ್ಪ ಖಾರ ಜಾಸ್ತಿ ಇರಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 5ರಿಂದ 6 ಖಾರ ಇರ್ತಕ್ಕಂಥ ಮೆಣಸಿನ್ಕಾಯಿನ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5-6 ಹೆಸರು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಅಲ್ಲ ಮತ್ತು ಜೀರಿಗೆ ಹಾಕಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿನಿ. ನೀವು ಇದೇ ಥರ ಮಿಕ್ಸಿ ಮಾಡಿ ಇಟ್ಕೊಳ್ರಿ, ನಿಮ್ಗೆ ಖಾರ ನೋಡಿಕೊಂಡು ಮಿಕ್ಸಿ ಮಾಡ್ಕೊಳ್ರಿ. ಒಂದು ಪಾತ್ರೆ ಇಟ್ಕೊಳ್ರಿ ಒಗ್ಗರಣೆಗೆ. ಈಗ ನಾನೊಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕ್ತೀನಿ. ಈಗಿದು ಎಣ್ಣೆ ಚೆನ್ನಾಗಿ ಕಾಯಲಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಇದು ಟೇಸ್ಟ್ ಚೆನ್ನಾಗಾಗುತ್ತಾ. ಈಗ ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ರಿ. ಇವು ಜೀರಿಗೆ ಚೆನ್ನಾಗಿ ಕೆಂಪಾಗಲಿ. ನಾನೊಂದು ಸ್ವಲ್ಪ ಕರಿಬೇವು ಹಾಕ್ತೀನಿ. ಇದು ಕರಿಬೇವು ಚೆನ್ನಾಗಿ ಕೆಂಪಾಗಲಿ. ಈಗ ನಾನೊಂದು 2ರಿಂದ 3 ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈ ಥರ ಈರುಳ್ಳಿನ ಹೆಚ್ಚಿಟ್ಕೊಳ್ರಿ. ಇದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈಗ ನಾನು ಪೇಸ್ಟ್ ಮಾಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಇದರಲ್ಲಿ ಹಾಕ್ತೀನಿ. ಇದು ಸ್ವಲ್ಪ ಬಾಡಲಿ. ಈಗ ನಾನು ಹಸಿಮೆಣ್ಸಿನ್ಕಾಯಿ ರುಬ್ಬಿರ್ತಕ್ಕಂಥ ಪೇಸ್ಟ್ ಇದನ್ನು ಹಾಕ್ತೀನಿ. ನಾನು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸ್ವಲ್ಪ ಹಸಿ ಶುಂಠಿ ಹಾಕಿ ನಾನು ಮಿಕ್ಸಿ ಮಾಡಿಟ್ಕೊಂಡಿನಿ. ಈಗ ನಾನು ಅಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಈಗ ನೀಟಾಗಿ ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರ್ಕೊಂಡ್ರಿ. ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ರಿ. ಈಗ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಅವಾಗ ನಾವು ಸ್ವಲ್ಪನೇ ಹಾಕಿರೋದು. ಈಗ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು ಹಾಕ್ಕೊಳ್ರಿ. ಇದು ಚೆನ್ನಾಗಿ ಎಲ್ಲ ಬೆಂದೈತೆ. ಈಗ ನಾನು ಕಟ್ ಮಾಡಿರ್ತಕ್ಕಂಥ ಕಡುಬುನು ಅಷ್ಟು ಇದರಲ್ಲಿ ಸೇರಿಸ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಈ ಥರ ಸ್ವಲ್ಪ ನೀಟಾಗಿ ಎಲ್ಲ ಕಡೆ ತಿರ್ಕೊಳ್ರಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಪದಾರ್ಥಗಳಿಂದ ಈಸಿಯಾಗಿ ಮಾಡ್ಕೋಬೋದು. ಇದು ಒಂಥರ ಹೊಸ ರೆಸಿಪಿ. ಇದಕ್ಕೆ ನೀವು ಏನು ಅಂಗಡಿಲಿಂದ ತಂದು ನಾವು ಮಾಡಬೇಕನ್ನೋದೇನೂ ಅವಶ್ಯಕತೆ ಇಲ್ಲ. ಭಾಳ ಈಸಿಯಾಗಿ ಆಗುತ್ತಾ. ಇದು ಒಂದು 5 ನಿಮಿಷ ಹಿಂಗೆ ಬಿಡ್ರಿ. ಅಂದರೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಸ್ವಲ್ಪ ಲಿಂಬೆ ರಸ ಹಾಕ್ಕೊಳಂಬ್ರಿ.
ನಾನೀಗ 1 ಸ್ಪೂನಷ್ಟು ಲಿಂಬೆ ರಸ ಹಾಕ್ಕೊತೀನಿ. ನಿಮ್ಗೆ ರುಚಿ ನೋಡಿಕೊಂಡು ಲಿಂಬೆ ರಸ ಹಾಕ್ಕೊಳ್ರಿ. ಇದು ಚೆನ್ನಾಗಿ ಕೈ ಆಡಿಸ್ರಿ. ಈ ಥರ ಸ್ವಲ್ಪ ಕೈ ಆಡಿಸಿ ಗ್ಯಾಸ್ ಬಂದ್ ಮಾಡ್ಕೊಂಡ್ಬಿಡ್ರಿ. ಈ ಥರ ಮಾಡ್ಕೊಂಡ್ರೆ ನೀವು ಜೋಳದ ಕಡುಬು ರೆಡಿ ಆಯಿತು ನೋಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.